ಈಗಿನ ಸಾಮಾಜಿಕ ಜೀವನದಲ್ಲಿ ಎಲ್ಲರಿಗೂ ಯಶಸ್ಸು ಬೇಕು. ಆದರೆ ಯಶಸ್ಸು ಎಂದರೆ ಏನು? ಅದು ಹಣವೇ? ಹುದ್ದೆಯೇ? ಇಂದು ನಾವು ಬದುಕುತ್ತಿರುವ ಈ ಸ್ಪರ್ಧಾತ್ಮಕ ಜಗತ್ತು ಬಹುಶಃ ಎಲ್ಲವನ್ನು ಅಂಕಗಳಲ್ಲಿ, ಹಣದಲ್ಲಿ ಅಥವಾ ಅಧಿಕಾರದಲ್ಲಿ ಅಳೆಯಲು ಪ್ರಾರಂಭಿಸಿದೆ. ಶಾಲೆಯಲ್ಲಿ ಅಂಕ ಹೆಚ್ಚು ಬಂದರೆ ಯಶಸ್ವಿ ವಿದ್ಯಾರ್ಥಿ, ಉದ್ಯೋಗದಲ್ಲಿ ಹೆಚ್ಚಿನ ಪ್ಯಾಕೇಜ್ ಬಂದರೆ ಯಶಸ್ವಿ ಉದ್ಯೋಗಿ, ಅಧಿಕಾರ, ಹೀಗೆ ಹಲವು. ಇವುಗಳೆಲ್ಲ ಜೀವನದ ಒಂದು ಭಾಗವಾಗಿರಬಹುದು, ಆದರೆ ಇವುಗಳೇ ಜೀವನವಲ್ಲ. ಈ ಎಲ್ಲಕ್ಕೂ ಮೀರಿ ನಾವು ತಿಳಿದುಕೊಳ್ಳಬೇಕು, ನಿಜವಾದ ಯಶಸ್ಸು ಎಂದರೇನು. ನಿಜವಾದ ಯಶಸ್ಸು ಅಂದರೆ ಮನಃಶಾಂತಿ ಮತ್ತು ಅಂತಃಕರಣದ ಸಾತ್ವಿಕತೆ, ಪ್ರಾಮಾಣಿಕತೆ, ಸದ್ಗುಣ ನಡತೆ, ಆದರ್ಶ ವ್ಯಕ್ತಿತ್ವ. ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇದ್ದರೂ ಸಹ ಅವನಿಂದ ಸಾಮಾಜಿಕ ಸೇವೆ ನಡೆಯದಿದ್ದರೆ, ಅವನು ಜೀವನ ಮೌಲ್ಯಾಧಾರಗಳಿಗೆ ಬೆಲೆ ಕೊಡದಿದ್ದರೆ, ಅವನ ನಡವಳಿಕೆಯಲ್ಲಿ ಪ್ರಾಮಾಣಿಕತೆ ಮತ್ತು ಕಳಕಳಿ ಇಲ್ಲದಿದ್ದರೆ, ಇದನ್ನು ಯಶಸ್ವಿ ಜೀವನ ಅನ್ನಲು ಸಾಧ್ಯವೇ? ಖಂಡಿತವಾಗಿಯೂ ಇಲ್ಲ, ಅಲ್ಲವೇ? ಅಂಕಗಳು ಬದಲಾಗುತ್ತದೆ, ದುಡ್ಡು ವ್ಯಯವಾಗುತ್ತದೆ, ಅಧಿಕಾರ ಕಾಲಮಿತಿ ಇರುತ್ತದೆ, ಆದರೆ ನಮ್ಮ ಪ್ರಾಮಾಣಿಕತೆ, ಜೀವನ ಮೌಲ್ಯಗಳು ಮತ್ತು ಮಾನವೀಯತೆ ಗುಣಗಳು ನಮಗೆ ಸದಾ ಘನತೆಯನ್ನೇ ತರುತ್ತದೆ. ಅಬ್ದುಲ್ ಕಲಾಂ, ಮದರ್ ತೆರೇಸಾ ಇವರೆಲ್ಲ ಮೇರು ವ್ಯಕ್ತಿತ್ವ ಹೊಂದಿದವರು. ಇವರ ಬಳಿ ಯಾವುದೇ ಕೋಟ್ಯಾಂತರ ರೂಪಾಯಿಗಳಿರಲಿಲ್ಲ ಹಾಗೂ ಯಾವುದೇ ರಾಜಕೀಯ ಅಧಿಕಾರವಿರಲಿಲ್ಲ. ಆದರೂ ಇವರು ಇವತ್ತಿಗೂ ಎಲ್ಲರ ಹೃದಯದಲ್ಲಿ ಜೀವಂತವಿರುವರು. ಏಕೆಂದರೆ ಇವರು ತಮ್ಮ ಜೀವನದ ಮೂಲಕ ಆದರ್ಶ ಮೌಲ್ಯಗಳನ್ನು ಸ್ಥಾಪಿಸಿದವರು. ಇವರು ಸತ್ಯ, ಪ್ರಾಮಾಣಿಕತೆ ಮತ್ತು ಸೇವಾ ಭಾವದಿಂದ ಬದುಕಿದವರು. ಎಲ್ಲರೂ ಬಾಳಿನಲ್ಲಿ ಯಶಸ್ವಿಯಾಗಬೇಕು, ಆದರೆ ಇನ್ನೊಬ್ಬರನ್ನು ಹತ್ತಿಕ್ಕಿ ಬೆಳೆಯುವಂಥ ಯಶಸ್ಸು ಬೇಡ. ತಾವು ಬೆಳೆದು ಇನ್ನೊಬ್ಬರನ್ನು ಕೈ ಎತ್ತಿ ನಡೆಸುವಂತಹ ಗುಣ ಜೀವನಕ್ಕೆ ಸಾರ್ಥಕತೆಯನ್ನು ತಂದುಕೊಡುತ್ತದೆ. ಅಂಕ, ಹಣ, ಅಧಿಕಾರ ಇವೆಲ್ಲದಕ್ಕಿಂತಲೂ ಮಿಗಿಲಾಗಿ ಒಬ್ಬ ಮಾನವೀಯತೆ ಮನುಷ್ಯನಾಗುವುದು ಮಾತಲ್ಲಿ ಮಮತೆ ಇರಲಿ, ನಡವಳಿಕೆಯಲ್ಲಿ ಗುಣವಿರಲಿ, ಜೀವನದ ಗುರಿಯಲ್ಲಿ ಒಳ್ಳೆಯ ಆಶಯ ಇರಲಿ. ನಮ್ಮಲ್ಲಿರುವ ಸದ್ಗುಣಗಳನ್ನೇ ನಾವು ಬೆಳೆಸಿಕೊಳ್ಳುವುದು ನಿಜವಾದ ಜೀವನದ ಯಶಸ್ಸು. ಏಕೆಂದರೆ ಬದುಕು ಭರವಸೆಯ ದೀಪವಾಗಬೇಕು, ಕಿಚ್ಚಚ್ಚಿಸುವ ಹೊಗೆಯಾಗಬಾರದು, ಅಲ್ಲವೇ?